ಗೀತಾ ಗೀತಾ ಅದು ನನ್ನ ಫೋನು. ನನಗೆ ಬಂದಿರೋ ಕಾಲ್ ತಾರಾ. ಬಾರ ಅಂತ ಕರೆಯುವ ಯಾವ ಫೋನಲ್ಲೂ ತಾರತಮ್ಯ ಮಾಡೋನಲ್ಲಮ್ಮ ಈ ತಾರ. ತಗೋ, ನನ್ನ ಕೈ ತಾಕಿ ಬಂದ ಫೋನಲ್ಲಿ ನಿನಗೆ ಶುಭ ಶಕ್ನವೇ ಕೇಳಿಸುತ್ತೆ. ಹಲೋ ಭಾನುಮತಿ ಅವರೇ, ನಾನು ಗುರುಜಿ ಮಾತಾಡ್ತಾ ಇದ್ದೀನಿ. ನಮಸ್ತೆ ಗುರುಜಿ. ನಿಮ್ಮ ಫೋನಿಂದ ನನಗೆ ಫೋನ್ ಬರೋದೇ ಅಪರೂಪ. ಏನು ವಿಷಯ? ಗುಟ್ಟಿನ ನಿಜರೂಪ ನನ್ನ ಮುಂದೆ ಆಕಾರ ಪಡ್ಕೋತಿದೆ. ಅದಕ್ಕೆ ನಾನೇ ಫೋನ್ ಮಾಡಬೇಕಾಯ್ತು. ಏನಾಯ್ತು? ನಿಮ್ಮ ಬೇಲಿಯನ್ನು ದಾಟಿ ಬರ್ತಿರೋ ಹೆಣ್ಣಿನ ಬಗ್ಗೆ ಒಂದಷ್ಟು ವಿಷಯಗಳು ತಾಳೆಗರಿ ಹೇಳಕ್ಕೆ ಶುರು ಮಾಡ್ತು. ಅದೇ ಸಮಯಕ್ಕೆ ನೀಲಾಂಜಲ ಪ್ರಜ್ವಲಿಸಿತು. ಆಮೇಲೆ ಅಂಜನ ಹಾಕಿ ನೋಡಿದಾಗ ಕಂಡಿದ್ದು ಆ ಹೆಣ್ಣಿನ ಕಣ್ಣು. ಇದರ ಅರ್ಥ? ಬಿಡಿಸಿ ಹೇಳೋಕೆ ನನ್ನ ಸಮ್ಮುಖದಲ್ಲಿ ನೀವಿರಬೇಕು. ಯಾವಾಗ ಬರಬೇಕು? ಗುಟ್ಟಿನ ಮೂಲೆ ಮೂಲೆ ತಡಕಾಡೋಕೆ ಇವತ್ತಿನ ದಿನ ನನಗೆ ಬೇಕು. ನೀವು ನಾಳೆ ಬನ್ನಿ. ಆತಂಕ ಏನಾದರೂ ಕಾಡ್ತಾ ಇದೆಯಾ ಗುರುಗಳೇ? ಈ ತನಕ ತಾಳೆಗರಿ ಆತಂಕದ ಬಗ್ಗೆನೇ ಸೂಚನೆ ಕೊಡ್ತಾ ಇದೆ. ನೀವು ಬನ್ನಿ, ಮಾತಾಡೋಣ. ನಮಸ್ಕಾರ. ಹಂಗೆವ್ವ, ವೈ ಕೈ ಶೇಕಿಂಗು ಡವಡವ. ಅಂಜನದಲ್ಲಿ ಕಾಡೋ ಹೆಣ್ಣಿನ ಕಣ್ಣನ್ನ ನೋಡಿದ್ದಾರೆ. ಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ಬಿಟ್ಯಾ? ದೇವ್ರ ದಯೆಯಿಂದ ಬಚಾವ ಆದೆ. ಕಾಪಾಡಿರೋ ವೇಲ್ನ ದೇವ್ರ ಕೋಣೆಲಿಟ್ಟು ದಿನಾ ಪೂಜೆ ಮಾಡ್ಬೇಕು ನೀನು. ಕಾಪಾಡಿದ್ದೆ ವೇಲು, ಆದ್ರೆ ನೀನ್ ಸಿಕ್ಕಾಕೊಳಂಗ್ ಮಾಡಿದ್ದು ಆ ಮೊಬೈಲ್ ರಿಂಗ್ ಟೋನ್ ತಾನೆ. ಅಮ್ಮ ಅಮ್ಮ ಐ ಲವ್ ಯು ಅನ್ನೋ ಹಾಡು ಐ ಹೇಟ್ ಯು ಅನ್ನೋನ್ನ ಕರ್ಕೊಂಡ್ ಬಂದು ಎದುರು ನಿಲ್ಸ್ತಲ್ಲೇ. ಮೊದಲು ಈ ರಿಂಗ್ ಟೋನ್ನ ಚೇಂಜ್ ಮಾಡಬೇಕು. ಲೇ ದಡ್ಡಿ, ರಿಂಗ್ ಟೋನ್ ಚೇಂಜ್ ಮಾಡಿದ ತಕ್ಷಣ ನೀನ್ ಹೇಗ್ ಬಚಾವ್ ಆಗ್ತೀಯಾ? ಲೇ, ನಿನ್ ಕಣ್ಣು ಅವ್ನ್ ಕಣ್ಗುಡ್ಡೆಲಿ ಪ್ರಿಂಟ್ ಆಗಿ ಹೋಗಿದ್ಯಲ್ಲೇ. ಇನ್ನ ನೀನು ಮುಖಕ್ಕೆ ವೇಲಾದ್ರೂ ಕಟ್ಕೋ, ಸ್ಟೋಲ್ ಆದ್ರೂ ಸುತ್ಕೋ. ನಿನ್ ಮುಖದ ಗುರುತು ಹಿಡಿದೇ ಇದ್ರು ನಿನ್ ಕಣ್ಣು ಅವನನ್ನ ಕ್ಯಾಚ್ ಮಾಡೇ ಮಾಡುತ್ತೆ. ಇದು 100% ಪಕ್ಕ. ಮಿಸ್ ಆಗೋ ಚಾನ್ಸೇ ಇಲ್ಲ. ಮಿಸ್ ಆಗ್ಬಿಟ್ಲು ಕಣ, ಜಸ್ಟ್ ಮಿಸ್ ಆಗ್ಬಿಟ್ಲು. ಕೈಗೆ ಸಿಕ್ಕಿದ ಅಕ್ಕಿನ ಆರೋಗ್ ಬಿಟ್ಬಿಟ್ಟಲ್ಲ. ಪಕ್ಕದಲ್ಲೇ ಇದ್ಲಲ್ಲ ವಿಜಯ್. ಇದ್ಲು, ಆದ್ರೆ ಪಕ್ಕದಲ್ಲಿ ನಮ್ಮ ಅಪ್ಪನೂ ಇದ್ರಲ್ವ. ನಮ್ಮ ಅಪ್ಪ ಅಮ್ಮ ಮಧ್ಯದಲ್ಲಿ ನಾನು ಏನು ಮಾಡಕ್ಕಾಗ್ಲಿಲ್ಲ. ಆದ್ರೂ ಅವಳ ಮುಖಕ್ಕೆ ಕಟ್ಟಿರೋ ವೇಲ್ನ ತಗ್ಸೋಕೆ ಬೇಜಾನ್ ಟ್ರೈ ಮಾಡಿದೆ. ಬ್ರಿಲಿಯಂಟ್ ಆಗಿ ಬಿಹೇವ್ ಮಾಡಿ ತಪ್ಪಿಸ್ಕೊಂಬಿಟ್ಲು. ಏನೇ ಆದ್ರೂ ಅವಳನ್ನ ನಾನು ಬಿಡಲ್ಲ ಕಣೋ. ವಿಜಿ, ನೀ ಎಷ್ಟು ಒದ್ದಾಡಿದ್ರು ಸದ್ಯಗಳು ನಿನ್ ಕೈಗೆ ಸಿಗಲ್ಲ ಮಗ. ಏನೋ ಹೇಳ್ತಿದ್ಯಾ? ಹೌದು ಮತ್ತೆ, ಈಗ ನೀನು ಅವಳನ್ನ ಹುಡುಕ್ತಿದ್ಯಾ ಅಂತ ಅವಳಿಗೆ ಪಕ್ಕಾ ಗೊತ್ತು. ಹಂಗಂದ್ರೆ ಅವಳು ಹುಷಾರಾಗಿರೋಲ್ವಾ? ಅಪಾಯ ಅಂತ ಗೊತ್ತಿದ್ದು ಅದ್ರ ಹೆಗ್ಲ ಮೇಲೆ ಕೈ ಹಾಕೋಕೆ ಅವಳಿಗೇನ್ ತಲೆ ಕೆಟ್ಟಿರುತ್ತಾ? ಮಗ, ಅವಳು 4 ದಿನ ಮನೆಯಿಂದ ಆಚೆ ಬರಲ್ಲ ಅನ್ಕೊಂತೀನಿ.
ಅಥವಾ ಈ ಕ್ಷಣ ಈ ಊರ್ ಬಿಟ್ಟು ಬೇರೆ ಊರ್ ಬಸ್ ಹತ್ತಿದ್ರೆ? ಹಾಗಾದ್ರೆ ಈಗ ನಾನು ಸುಮ್ನೆ ಇರ್ಬೇಕಾ? ಸದ್ಯಕ್ ಸುಮ್ನೆ ಇರ್ಬೇಕು. ಅವಳನ್ನ ಹುಡ್ಕೋದ್ ಬಿಟ್ಟಿದೀವಿ ಅಂತ ಅವಳಿಗೆ ನಂಬಿಕೆ ಬರ್ಬೇಕು. ಆಗ ಮನೆಯಿಂದ ಹೊರಗಡೆ ಬರ್ತಾಳೆ, ಎಲ್ಲಾರ ಕಣ್ಣಿಗೆ ಕಾಣಿಸ್ಕೊಂತಾಳೆ, ಹಾಗೆ ದುಬಕ್ ಅಂತ ಕ್ಯಾಚ್ ಹಾಕೊಂಡ್ಬಿಡೋಣ ಮಗ. ಏನ್ ಹೇಳ್ತೀಯ ಮಗ? ಈಗ ನೀನ್ ಆಡ್ಬೇಕಾಗಿರೋದು ಬಿಟ್ಟಿಡಿ ಆಟ ವಿಜಿ. ಅಲ್ಲಿವರೆಗೂ ಆಗಿರೋ ಅವಮಾನದ ನರಕ ಅನ್ಭವಿಸ್ಕೊಂಡು ಕುತ್ಕೊಂಡ್ ಕೂತಿರ್ಬೇಕಾ? ಬೇಕಾಗಿಲ್ಲ. ಸದ್ಯಕ್ಕೆ ಅದನ್ನ ಮರೆಯೋಕೆ ಬೇರೆ ಕೆಲ್ಸ ಇದೆಯಲ್ಲ ಮಾಮ್. ಏನೋ? ಇನ್ನೇನ್ ಮಾಮ್, ಉತ್ಸವ. ಊರ್ ತುಂಬಾ ಬ್ಯಾನರ್ಗಳು ರಾರಾಜಿಸ್ತಾ ಇದೆಯಲ್ಲ ಮಾಮ್. ಹೌದು, ಆ ಪ್ರೋಗ್ರಾಮ್ ಅಲ್ಲಿ ಏರಿಯಾ ಜನಗಳ ಆಟ, ಕಣ್ ತಂಪಾಗಿಸೋ ನೋಟ, ಆರ್ಕೆಸ್ಟ್ರಾ, ಆಹಾ ಅದೆಲ್ಲ ಇರುತ್ತಲ್ಲ ವಿಜಿ. ಸದ್ಯಕ್ಕೆ ಆ ಸೆಲೆಬ್ರೇಷನ್ ಕಡೆ ಗಮನ ಹರಿಸೋಣ. ಮನ್ಸಲ್ಲಿರೋ ಟೆನ್ಷನ್ ಎಲ್ಲ ಮರ್ತೋಗೋಣ. ಅಷ್ಟ್ರಲ್ಲಿ ಅವಳು ಆ ಮನೆಯಿಂದ ಆಚೆ ಬರ್ತಾಳೆ. ಆಮೇಲೆ ಅಮ್ಮ ಇಲ್ಲೇ? ಇನ್ನೂ ಬಂದಿಲ್ಲ. ನಾನು ಅವ್ರಿಗೋಸ್ಕರನೇ ಕಾಯ್ತಿದ್ದೀನಿ. ಬಂದಿಲ್ಲ? ಈಗ ಬಂದೇ ಬಿಡ್ತು ನನ್ನ ನಿರೀಕ್ಷೆ. ಅಲ್ಲಿ ಪರೀಕ್ಷೆ, ಮುಂದೆ ಇದೆ ಫಲಿತಾಂಶ. ಹಲೋ ಸರ್, ಒಂದು ನಿಮಿಷ ಸರ್, ಕಾಲ್ ಕನೆಕ್ಟ್ ಆಗಿದೆ. ಹಲೋ ಸರ್, ನಾನು ಅರವಿಂದ್ ಭಟ್ ಮಾತಾಡೋದು, ಸದರ್ನ್ ಸ್ಟಾರ್ ಹೋಟೆಲ್ ಮಾಲೀಕ. ಹೇಳಿ ಬಿಟ್ರೆ ಏನು ವಿಷಯ? ಸರ್, ನೀವು ಒಂದು ಹೆಜ್ಜೆ ನಮ್ಮ ಹೋಟ್ಲ್ ಹತ್ರ ಬಂದು ಹೋಗಕ್ಕಾಗತ್ತಾ ಪ್ಲೀಸ್? ನೀವು ಬರೋ ಅನಿವಾರ್ಯತೆ ಇದೆ. ಇನ್ನು 10 ನಿಮಿಷದಲ್ಲಿ ನಾನು ಅಲ್ಲಿಗೆ ಬರ್ತೀನಿ. ಆಯ್ತು ಸರ್, ವೇಟ್ ಮಾಡ್ತಾ ಇರ್ತೀನಿ. ಬನ್ನಿ ಮಕ್ಕಳ, ನಿಮಗೂ ಇವತ್ತು ಜೀವನ ಏನು ಅಂದ್ರೆ ತೋರಿಸ್ತೀನಿ ಬನ್ನಿ. ಅಪ್ಪ ಎಲ್ಲಿಗಪ್ಪ? ಅಮ್ಮ ಎಲ್ಲಿ? ಅಯ್ಯೋ, ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗ್ತಿರೋದು. ನನ್ನ ಮೇಲೆ ರೋಪಾಕಿ ಏನೋ ಸಾಧಿಸ್ತೀನಿ ಅಂದ್ಲು. ಈಗ ಅವಳ ಸಾಧನೆ ಯಾವ ಫಲ ಕೊಟ್ಟಿದೆ ಅಂತ ನೋಡೋ ಸಮಯ. ಬನ್ನಿ ಹೋಗೋಣ. ಅಪ್ಪ ಮೊದಲು ಏನಾಯ್ತು ಅಂತ ಹೇಳಿಪ್ಪ. ಓಹೋ, ಕಾರಣ ಹೇಳದೇ ಇದ್ರೆ ಕಾಳು ಮುಂದಕ್ಕೆ ಹೊರಡಲ್ವೋ? ಕೇಳಿಸ್ಕೋ ದ್ರಾವೆ, ನಿಮ್ಮಮ್ಮ ಬದುಕೋದಕ್ಕೆ ದುಡ್ಡು ಮುಖ್ಯ ಅಲ್ಲ ಅಂದ್ಲು. ನನ್ನ ಹತ್ರ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ಲು. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತೋ? ಅವಳನ್ನ ಹೋಟ್ಲಿಗೆ ಕರ್ಕೊಂಡೋಗಿ ಅವಳಿಗೂ ತಿನ್ನಿಸಿ, ನಾನು ಹೊಟ್ಟೆ ತುಂಬ ತಿಂದು ನಿಮಗೂ ಪಾರ್ಸಲ್ ತಗೊಂಡು ಬಿಲ್ ಕೊಡದೆ ಬಂದಿದ್ದೀನಿ. ಎಲ್ಲದಕ್ಕೂ ದೇವ್ರಿದ್ದಾನೆ ಅಂತ ಅದೇ ತೋಡಿ ರಾಗನ ಯಾವಾಗಲೂ ಕುಯ್ತಾ ಇರ್ತಾಳೆ. ತೋರಿಸ್ಲಿ ದೇವ್ರ ದಾರಿನ. ಈ ಕಾಲದಲ್ಲಿ ದುಡ್ಡೇ ದೇವರು. ಈಗ ನಿಮ್ಮ ಅಮ್ಮನಿಗೆ ದುಡ್ಡೇ ಮುಖ್ಯ ಅಂತ ಅರ್ಥ ಆಗಿರುತ್ತೆ, ಜೊತೆಗೆ ಅವಮಾನನೂ ಆಗಿರುತ್ತೆ. ಈಗ ದುಡ್ಡು ಕೊಟ್ಟು ಬಿಡಿಸ್ಕೊಂಬರ್ಬೇಕು, ಕರ್ಮ ಪಾಠ ಕಲ್ಸಕ್ಕೂ ಖರ್ಚು ಮಾಡಬೇಕು. ಬನ್ನಿ ಬನ್ನಿ, ನಿಮ್ಮ ಅಮ್ಮನ್ ನೋಡಿದ್ರೆ ನಿಮ್ಗೂ ಜೀವನದಲ್ಲಿ ಒಂದು ಪಾಠ ಕಲ್ತಂಗಾಗುತ್ತೆ. ನಡೀರಿ. ಅಪ್ಪ ಬಾರೆ ಅಂದ್ರೆ ಬರ್ಬೇಕು. ಬಾರೆ ಬಾ, ಬಾರೆ. ಚಿಂತೆ ಯಾಕೆ ಮಾಡುತ್ತೀಯ, ಸ್ವಾಮಿಗಳಿದ್ದಾರೆ. ನಿನ್ನ ಚಿಂತೆಯ ಬಿಡಿಸೋ ಅಂಜನ ಮೇಷ್ಟ್ರು ಇದ್ದಾರೆ. ಅಣ್ಣ ಪ್ಲೀಸ್ ಹಾಡು ಹೇಳೋದು ನಿಲ್ಲಿಸ್ತ್ಯಾ? ಹೌದೌದು, ಇಂಥ ಬೇಜಾರು ಮೂಡಲ್ಲಿ ಹಾಡೋದು ತಪ್ಪು. ಕ್ಷಮಿಸು ತಂಗೆವ. ನಿನ್ನ ಟೆನ್ಷನ್ ಏನಕ್ಕೆ ಮಾಡ್ಕೊಂತೆ ಅದು ಹೇಳಿ ನನಗೆ. ಗುರೂಜಿ ಅವರಾಗೆ ನಿಂಗೆ ಫೋನ್ ಮಾಡಿಬಿಟ್ಟು ಕಾಡೋ ಹೆಣ್ಣಿನ ಕಣ್ಣನ್ನ ನಾನು ಅಂಜನ ಹಾಕಿ ನೋಡಿದ್ದೀನಿ ಅಂತ ಹೇಳಿದ ಮೇಲೆ ಆ ಹೆಣ್ಣು ಯಾರು ಅಂತ ಹೇಳದೆ ಇರ್ತಾರ?
ತಂಗೆವ್ವ ನಮ್ಮ ಗುರೂಜಿಗಿರೋ ತಾಕತ್ಗೆ ಆ ಹೆಣ್ಣು ಯಾರು, ಯಾವ ಊರು, ಅವಳ ಅಡ್ರೆಸ್ ಏನು, ಆ ಫೀಮೇಲಿನ ಇಮೇಲ್ ಐಡಿ ಏನು, ಅವಳ ಆಧಾರ್ ಕಾರ್ಡ್ ನಂಬರ್ ಏನು ಎಲ್ಲ ಹೇಳಬೇಕು. ಅಣ್ಣ ಇಲ್ಲ ಅಂದ್ರೆ ಗುರೂಜಿ ಅಂತ ಯಾವನು ಹೇಳ್ತಾನೆ ತಂಗೆವ್ವ ಅವ್ರನ್ನ. ನೋಡ್ತಾ ಇರು ತಂಗೆವ್ವ, ಗುರೂಜಿ ಆ ಹೆಣ್ಣಿನ ಕುಲ ಗೋತ್ರ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ನಿನ್ಗೊಂದು ಪ್ರಿಂಟ್ಔಟ್ ಮಾಡಿ ಕಳಿಸ್ಬಿಡ್ತಾರೆ. ಒಟ್ನಲ್ಲಿ ಆ ಹೆಣ್ಣು ಯಾವ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದೀರ? ಇನ್ಯಾವ ಹುಡುಗಿ ಬಗ್ಗೆ ಮಾತಾಡ್ತೀವಿ ವಿಜಯ್? ಈ ಮನೆಯಲ್ಲಿರೋ ಮೋಸ್ಟ್ ಬ್ಯಾಚುಲರ್ಸ್ ಅಂತಂದ್ರೆ ಇಬ್ರೇ, ಒಂದು ನೀನು ಇನ್ನೊಂದು ನಾನು. ನಂದು ಬಿಡು ಔಟ್ ಆಫ್ ಡೇಟು, ನಿಂದು ಲೈನ್ ಆಫ್ ಡೌಟು. ಮದುವೆ ಆಗ್ತಿದಾನೆ. ಮಾ ಏನಮ್ಮ ಇದೆಲ್ಲ? ಸುಮ್ಮನಿರೋ ವಿಜಯ್, ನಿಮ್ಮ ಮಾವನ ವಿಷಯ ನಿನಗೆ ಗೊತ್ತಿಲ್ವಾ? ಬಾಯಿ ಸುಮ್ಮನಾದ್ರೆ ಬದುಕೇ ಇಲ್ಲ ಅಂತ ಬದುಕೋ ಜೀವ ಅದು. ಅಷ್ಟೇನಾ? ಓಕೆ ಮಾ, ಕ್ಯಾರಿ ಆನ್. ಏನ್ ನನ್ನ ಕ್ಯಾರೆಕ್ಟರ್ಗೊಂದು ವ್ಯಾಲ್ಯೂನೇ ಇಲ್ಲಲ್ಲ. ತಂಗೆವ್ವ ಹೆಂಗೆ ವಿಜಯ್ ಬಂದ ಕೂಡಲೇ ಮ್ಯಾಟ್ರು ಅಂತ ಚೇಂಜ್ ಮಾಡಿದ್ದು? ತಂಗೆವ್ವ ನಾವೀಗ ಹುಡುಕ್ತಿರೋ ಹುಡುಗಿ ಅಪ್ಪಿತಪ್ಪಿ ವಿಜಯ್ಗೆ ತಗಲಾಕೊಂಡ್ರೆ ಏನು ಮಾಡೋದು? ಬರ್ತಿರೋದು ಅಪಾಯ ಅಂದ್ಮೇಲೆ ಅದನ್ನ ತಡಿಬೇಕೇ ಹೊರತು ಒಳಗ್ ಬಿಟ್ಕೋಬಾರ್ದು. ಒಳಗೆ ಬಿಟ್ಕೋಬಾರ್ದು ಅಂತ ನನಗೂ ಗೊತ್ತು ತಂಗೆವ್ವ, ಆದ್ರೆ ಕುಟ್ಕೋ ಚೇಳಿಗೆ ಕಾಲು ಯಾರ್ದು ಅಂತ ಹೆಂಗ್ ಗೊತ್ತಾಗುತ್ತೆ? ಹುಚ್ಚಾಗಿ ಮಾತಾಡ್ಬೇಡ. ಅದು ಯಾವ ಒಳೆ ಆಗಿರ್ಲಿ, ಅವಳಿಂದ ನನಗೆ ತೊಂದರೆ ಅಂದಮೇಲೆ ಅವಳು ಬರಬಾರ್ದು, ಬರಲ್ಲ.